ಭಾವನೆಯುತವಾಗಿ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಾವಿ ಜಿಲ್ಲೆಯ ಮತ್ತು ರಾಜ್ಯಕ್ಕೆ ಗೊತ್ತಿರೋ ಹಾಗೆ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಚಂದ್ರ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಸರ್, ಈಗ ಮೊದಲನೇದಾಗಿ ನಾವು ಫಾಸ್ಟ್ ಮಾತಾಡೋಣ. 1956 ಏನು ಆಯಿತು, ಅದರಿಂದ ಕನ್ನಡ ಬೆಳವಣಿಗೆ ಇಲ್ಲಿವರೆಗೆ ಏನಾಯಿತು? 1956 ನವಂಬರ್ 1ಕ್ಕೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆವಾಗಿನ ಹೆಸರು ಮೈಸೂರು ರಾಜ್ಯ ಅಂತ. ಆದರೆ ಕರ್ನಾಟಕ ಏಕೀಕರಣ ಆಗಬೇಕಾದ್ರೆ ಅದರ ಹಿಂದೆ ನಮ್ಮ ಹಿರಿಯರ ಶ್ರಮ ದೊಡ್ಡ ಶ್ರಮ. ಯಾಕಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ನಡೆದಾಗ ಹುಯಿಲಗೋಡು ನಾರಾಯಣ ರಾಯರ ಉದಯವಾಗಲೇ ನಮ್ಮ ಚೆಲುವ ಕನ್ನಡವನ್ನು ಹಾಡಿದವರು ಗಂಗೂಬಾಯಿ ಹಾನಗಲ್. ಅಂದ್ರೆ ಅಂಥ ಕಾಂಗ್ರೆಸ್ ಅಧಿವೇಶನದಲ್ಲೂ ಸಹಿತ ಬೆಳಗಾವಿ ಜಿಲ್ಲೆಯ ಹಿರಿಯ ಕನ್ನಡಿಗರು, ಕಾಂಗ್ರೆಸ್ ಧುರೀಣರು, ವಾಲಿ ಚೆನ್ನಪ್ಪ ಇರ್ಬೋದು, ಅನ್ನು ಗುರುಜಿ ಇರ್ಬೋದು, ಗಂಗಾಧರ ದೇಶಪಾಂಡೆ ಇರ್ಬೋದು, ಅವರಂಥವರು ಕರ್ನಾಟಕ ಏಕೀಕರಣದ ಕನಸು ಕಂಡಿದ್ದರು. ಆವಾಗಿನಿಂದ 56ರವರೆಗೂ ಕರ್ನಾಟಕ ಏಕೀಕರಣ ಆಗಲಿಕ್ಕಂದರೆ ಅವರೆಲ್ಲರೂ ದುಡಿದ ಶ್ರಮನ ಕರ್ನಾಟಕ ಏಕೀಕರಣ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಆಯೋಗ ತನ್ನ ವರದಿ ಕೊಟ್ಟ ಮೇಲೆ ಅವಾಗ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆವಾಗ ಬೆಳಗಾವಿ ಕರ್ನಾಟಕದ್ದು ಅಂಥೇಳಿ ರಾಜ್ಯ ಪುನರ್ವಿಂಗಡಣೆ ಆಯೋಗ ಘೋಷಿಸಿದಾಗ ಬೆಳಗಾವಿಯಲ್ಲಿ ಸಾಕಷ್ಟು ಗಲಾಟೆಗಳು ಆರಂಭ ಆಯಿತು. ಮಹಾರಾಷ್ಟ್ರವಾದಿಗಳು ನಮ್ಮ ವಿರುದ್ಧ ಸತತವಾಗಿ ಹಿಂಸಾಚಾರ ಮತ್ತು ಗಲಾಟೆ ಇನ್ನೊಮ್ಮೆ ನಾವು ಮಾತಾಡೋಣ. ಈಗ ಕನ್ನಡಿಗರಿಗೆ, ಕನ್ನಡ ಹೋರಾಟಗಾರರು ಏನು ಸದ್ಯಕ್ಕಿದ್ದಾರೆ, ಅವ್ರದ್ದು ನಿಮಗೆ ಸಲಹೆ ಏನು? ಯಾವ ರೀತಿ ಹೋರಾಟ ದಾರಿ ತಪ್ತಾರೋ ಅಥವಾ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲೋ ಇಲ್ಲ. ಈಗ ಕನ್ನಡ ಚಳವಳಿ 3 ದಶಕಗಳ ಹಿಂದಿನ ಕನ್ನಡ ಚಳವಳಿಗೂ ಇವತ್ತಿಗೂ ಭಾಳ ಅಜಗಜಾಂತರ ಫರಕ ಐತಿ. ನೀವು 56 ನಂತರ ಅನೇಕ ಬೆಳವಣಿಗೆಗಳು ಬೆಳಗಾವಿಯಲ್ಲಿ ನಡೆದು ಬಂದು ವಿಶೇಷವಾಗಿ 1982ರಲ್ಲಿ ಗೋಕಾಕ್ ಚಳವಳಿ ತಮಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಕರ್ನಾಟಕ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದಂಥ, ಕನ್ನಡದ ಕಿಚ್ಚನ್ನು ಎಬ್ಬಿಸುವಂಥ ದೊಡ್ಡ ಚಳವಳಿ ಯಾವುದಿದ್ರೆ ಅದು ಗೋಕಾಕ್ ಚಳವಳಿ. 82ನೇ ಇಸ್ವಿಯೊಳಗೆ ನಾಡಿನ ಎಲ್ಲ ಕನ್ನಡ ಪರ ಮನಸ್ಸುಗಳು ಸೇರಿ ಆ ಚಳವಳಿಯನ್ನು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಮಾಡಿದಾಗ ಕರ್ನಾಟಕ ಇತಿಹಾಸದಲ್ಲಿ ಅದರಂಥ ಕನ್ನಡದ ಕಿಚ್ಚನ್ನು ಎಬ್ಬಿಸೋದು ಮತ್ತೊಂದು ಚಳವಳಿ ಇರಲಿಲ್ಲ. ಪಾಟೀಲ್ ಪುಟ್ಟಪ್ಪ, ರಾಯ ಧಾರವಾಡ್ಕರ್, ಚಂದ್ರಶೇಖರ್ ಪಾಟೀಲ್, ಬಸವರಾಜ್ ಕಟ್ಟಿಮನಿ, RC ಹಿರೇಮಠ್, ರಾಮ್ ಜಾಧವ್, ಶಂಭಾ ಜೋಶಿ ಇವರಂಥ ಮಹಾನೀಯರೆಲ್ಲರೂ ಕೂಡಿ ಚಳವಳಿ ಆರಂಭ ಮಾಡಿದ್ದು ಧಾರವಾಡದಲ್ಲಿ. ಅದಕ್ಕೆ ರಾಜ್ಕುಮಾರ್ ನೇತೃತ್ವ ಆಯಿತು, ಕನ್ನಡ ಚಳವಳಿ ಆರಂಭ ಆಯಿತು. ಅದೇ ಕನ್ನಡ ಚಳವಳಿ ಮುಂದೆ ಗುಂಡೂರಾವ್ ಸರ್ಕಾರ ಬದಲಾವಣೆ ಕಾರಣ ಆಯಿತು. ಆದರೆ ಅದಂಥ ಪ್ರಾಮಾಣಿಕ ಚಳವಳಿ ಇವತ್ತು ಉಳಿದಿಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಅಸಮಾಧಾನ ಮತ್ತು ದುಃಖ ಆಗ್ತದೆ. ಈಗ MS ಟೋಪನ್ ಅವರು ಮತ್ತು ರಾಘವೇಂದ್ರ ಜೋಶಿ ಅವರ ನಡುವೆ ನಿಮ್ದು ಯಾವ ರೀತಿ ಒಂದು ಸಂಬಂಧ ಇತ್ತು ಮತ್ತು ಅವ್ರು ಯಾವ ರೀತಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರು? ನೋಡಿ, ಬೆಳಗಾವಿಯಲ್ಲಿ ಮೊಟ್ಟ ಮೊದಲು ರಾಘವೇಂದ್ರ ಜೋಶಿ ಅವರ ತಂದೆ ಅರವಿಂದರಾವ್ ದೇಶಪಾಂಡೆ, ದಿವಂಗತ ಸಿದ್ದನಗೌಡ ಪಾಟೀಲ್, ಹರಿ ದೇಶಪಾಂಡೆ, ಅಣ್ಣಾ ಸಾಹೇಬ್ ಮಂಡಿಗಿ, ಶಂಕರ ಬುಚುಳಿ ಇಂಥ ಮಹನೀಯರು ಅವಾಗ ಕನ್ನಡ ಚಳವಳಿಯ ನೇತೃತ್ವ ವಹಿಸಿದ್ರು. ಅವಾಗ ಭಾಳ ನಾವು ಸಣ್ಣವರು ಬೆಳಗಾವಿಗೆ ಬಂದದ್ದು ನಾವು 1980ರಲ್ಲಿ. ಆವಾಗ ರಾಮದುರ್ಗದಿಂದ ಬೆಳಗಾವಿ ಪತ್ರಿಕೋದ್ಯಮ ಬಂದ್ವಿ. ಸಹಜವಾಗಿ ನಮ್ಮ ಕನ್ನಡ ದೀಕ್ಷೆ ಕೊಟ್ಟವರ ಇವರೆಲ್ಲರೂ, ಇವ್ರ ನೇತೃತ್ವದಲ್ಲಿ, ಇವ್ರ ಮಾರ್ಗದರ್ಶನದಲ್ಲಿ ನಾವು ಕನ್ನಡ ಚಳವಳಿಯಲ್ಲಿ 82ರಲ್ಲಿ ನಾವು ಕನ್ನಡ ಹೋರಾಟವನ್ನು ಆರಂಭ ಮಾಡಿದವರು. ಆದರೆ ಅವತ್ತು ಅವರೇನು ನಾಡೋಜ ಪತ್ರಿಕೆ 73 ಹೊಂಟು, ಆಮೇಲೆ 74ರಾಗ ಕನ್ನಡಂ ಪತ್ರಿಕೆ. ಆರಂಭಕ್ಕೆ ಟೊಪ್ಪನವರವರು ಕನ್ನಡ ಚಳವಳಿಯಲ್ಲಿ ಇರಲಿಲ್ಲ. ಆದರೆ ತದನಂತರ 84ಕ್ಕೆ ಸಿದ್ದನಗೌಡ ಪಾಟೀಲರು ಮಹಾನಗರ ಸಭೆ ಸದಸ್ಯರಾದರು. ಆವಾಗ ನಾವೆಲ್ಲ ಯುವಕರು ಸೇರಿ ಇವರು ಕನ್ನಡ ಚಳವಳಿಗಾರರ ಸಂಘದ ಅಧ್ಯಕ್ಷರನ್ನು MS ಟೋಪಣ್ಣವ್ರು ಮಾಡಿದ್ದೀವಿ. MS ಟೋಪಣ್ಣವರಲ್ಲಿ ಕನ್ನಡದ ಕಿಚ್ಚು ಇತ್ತು, ಅದರಲ್ಲಿ ಸಂಶಯನೇ ಇಲ್ಲ. ಬೆಳಗಾವಿಯಲ್ಲಿ ಸಂಘ ಸಂಸ್ಥೆಗಳನ್ನು ಬೆಳೆಸೋದಾಗಲಿ, ಪ್ರತಿಯೊಂದು ಓಣಿಯಲ್ಲಿ ಅಡ್ಡಾಡಿ ಅವು ಕಪ್ಪು ಹಲಿಗಳನ್ನು ಗೋಡೆ ಮೇಲೆ ಬರೆಸೋದಾಗಲಿ, ಗೋಡೆಯಲ್ಲಿ ಒಂದು ಕನ್ನಡದ ಸಾಲು ಬರೆದ್ರು ನಮಗೆ ಅವ್ರ ರೋಮಾಂಚನ ಆಗ್ತಿತ್ತು. ಬೆಳಗಾವಿಯಲ್ಲಿ ರಾಘವೇಂದ್ರ ಜೋಶಿ ಪತ್ರಿಕೆ ಮೂಲಕ, ನಾಡೋಜ್ ಪತ್ರಿಕೆ ಮೂಲಕ ರಾಘವೇಂದ್ರ ಜೋಶಿ ಅವರು ನಾಡೋಜ್ ಒಂದೇ ಇವತ್ತು ಮಹಾರಾಷ್ಟ್ರಿಗರ ಸಮಿತಿಗೆ ಆಗಲಿ ಶಿವಸೇನೆಗಾಗಲಿ ಟಕ್ಕರ್ ಕೊಡುವಂಥ ಯಾವುದರ ಪತ್ರಿಕೆ ಇದ್ರೆ ಅದು ನಾಡೋಜ್ ದಿನಪತ್ರಿಕೆ. ಅವರೊಂದು ಪತ್ರಿಕೆ ಒಳಗೆ ಬರೆದ್ರು ಅಂದ್ರೆ ಅದು ರಾಜ್ಯ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದಂಥ ಅನೇಕ ಪ್ರಸಂಗಗಳನ್ನು ಹೇಳ್ಬೋದು. ರಾಘವೇಂದ್ರ ಜೋಶಿ ಅವರು ನಾಡೋಜ್ ಪತ್ರಿಕೆ ಹೊಣಿಸಿದಾಗ ಒಂದು ಸಣ್ಣ ಪತ್ರಿಕೆ ದೇವರಾಜ ಅರಸರು ಬೆಳಗಾವಿ ನಾವು ನಿಮಗೆ ಕರೆದು ಕನ್ನಡ ಸ್ಥಿತಿಗತಿ 1956ರಿಂದ ಇಲ್ಲಿವರೆಗೆ ಏನಿದೆ. ಮತ್ತು ನೀವು ಬೆಳಗಾವಿ ಜಿಲ್ಲೆ ವಿಭಜನೆಯನ್ನು ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಗೆ ತಿಳಿತಾ ಇಲ್ಲ. ಈಗ ನಾವು ಒಂದು ಮಾತು ಹೇಳಬೇಕು.
ಈಗ ಕನ್ನಡದ ವಾತಾವರಣ 3-4 ದಶಕಗಳ ಹಿಂದೆ ಏನಿತ್ತು ಅದು ವಾತಾವರಣ ಈಗ ಭಾಳ ಬದಲಾವಣೆ ಆಗೈತಿ. ನಾವು ಅವಾಗ ದಾರಿಯಲ್ಲಿ ಅಡ್ಡಾಡ್ಕೊತ ಹೋಗ್ಬೇಕಾದ್ರೂ ಕನ್ನಡ ಮಾತಾಡಬೇಕಾದ್ರೂ ಹೆದರಿಕೆಯಿಂದ ಹೋಗ್ತಿದ್ವಿ. ಸಿನಿಮಾ ಥಿಯೇಟ್ರದೊಳಗೆ ಕ್ಯೂ ಹಚ್ಚಿದಾಗ ನಾವು ಕನ್ನಡ ಮಾತಾಡಬೇಕಾದ್ರೂ ಹೆದರಿಕೆಯಿಂದ ಹೋಗ್ತಿದ್ವಿ. ಇವತ್ತು ಪ್ರಜ್ಞಾವಂತ ಮರಾಠಿಗರನ್ನ ಕನ್ನಡ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನೀವು ತಾವೊಂದು ಮಾತು ಹೇಳಿದ್ರಿ, ಜಿಲ್ಲಾ ವಿಭಜನೆ ಇಲ್ಲ ವಿರೋಧ ಮಾಡ್ತೀರಂತೇಳಿ. ಈಗ ತಮಗೆ ಗೊತ್ತಿದೆ ಅದೆಲ್ಲ ವಾಸ್ತವ ಸಂಗತಿ. 30 ವರ್ಷದ ಹೋರಾಟ ಇದೆ. ನಾವು ಹೇಳ್ತೇವೆ ಕೇಳಿ, 97 ಆಗಸ್ಟ್ 22ಕ್ಕೆ JH ಪಾಟೀಲ್ ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನು 3 ಜಿಲ್ಲೆಗಳನ್ನಾಗಿ ವಿಭಜಿಸಿತು. ಒಂದು ಗೋಕಾಕ, ಬೆಳಗಾವಿ, ಚಿಕ್ಕೋಡಿ. ಉಸ್ತುವಾರಿ ಮಂತ್ರಿ ಇದ್ರು ಅವಾಗ. ಅಲ್ಲ ತಪ್ಪು. ಇಲ್ಲ ಅದು ನೀವು ಕೌಜಲ್ಗಿ, ಬೈಲಹೊಂಗಲ್ ಕೌಜಲ್ಗಿ, VS ಅಲ್ಲ, ಶಿವಾನಂದ ಕೌಜಲ್ಗಿ. ಶಿವಾನಂದ ಕೌಜಲ್ಗಿ ಇದ್ರು, ಉಸ್ತುವಾರಿ ಇದ್ರು. ಅವಾಗ ಏನಾಯ್ತು 97ರಾಗ ಗೊತ್ತಲ್ಲ, ಅದು ದೊಡ್ಡ ಸ್ಟೋರಿನೇ ಇದೆ. 97ರೊಳಗೆ ಆಗಸ್ಟ್ 22ಕ್ಕೆ ಅದನ್ನು ವಿಭಜನೆ ಮಾಡಿದರು. ಆವಾಗ 2 ಜಿಲ್ಲೆ ಮಾಡಿದರೆ ಈ ನ್ಯಾಯ ಬರ್ತಿದ್ದಿಲ್ಲ. ನಿಮಗೆ ಇವತ್ತಿಗೂ ಹೇಳ್ತೀನಿ, ಚಿಕ್ಕೋಡಿ ಅವ್ರಿಗೆ ಭಾಳ ಸಲ ಹೇಳಿದ್ದೀನಿ, ಅವತ್ತು 2 ಮಾಡಿದ್ರೆ ಹಾಕಿದ್ದಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯ 11 ಜನತಾದಳ ಶಾಸಕರು ತಮ್ಮ ಸ್ವಾರ್ಥಕ್ಕೆ ನೀವೊಂದು ಜಿಲ್ಲಾ ತಗೋರಿ. ಚಿಕ್ಕೋಡಿ ಜಿಲ್ಲಾ ನಮ್ಗೆ ಅರ್ಥ ಆಕತಿ. ಚಿಕ್ಕೋಡಿ ಜಿಲ್ಲಾದೊಳಗೆ ಅಥಣಿ, ರಾಯಬಾಗ್ ಬರ್ತಾವ. ಬೆಳಗಾವಿಯಿಂದ 180 ಕಿಲೋಮೀಟ್ರ್ ಕೊನೆ ಹಳ್ಳಿ ಮಂಗಸೂಳಿ ಬರ್ತೈತಿ. ಅದು ನಮ್ಗೆ ಅರ್ಥ ಆಗ್ತೈತಿ. ಆದ್ರೆ ಚಿಕ್ಕೋಡಿ ಜೊತೆ ಗೋಕಾಕ್ ಮಾಡಿದ್ರು. ಅವಾಗ 2 ಜಿಲ್ಲೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ದಲ್ಲಿ ಅಲ್ಲ ಹಂಗೆ ಸಂಬಂಧ ಅದಂದ್ರೆ JH ಪಾಟೀಲ್ ಏನಿದ್ದಾಗ ಐತೆ ಕೇಳ್ರಿ. JH ಪಾಟೀಲ್ ಹೊಡೆದ ಕೂಡಲೇ ನಾವು ಅದನ್ನು ಅಪೋಸ್ ಮಾಡಿದ್ವಿ. ಚಿಕ್ಕೋಡಿ ಸಲುವಾಗಿ ಚಿಕ್ಕೋಡಿ ಅಥಣಿ ರಾಯಭಾಗದವರು ಒಂದಿದ್ರು. ಗೋಕಾಕ್ ಜಿಲ್ಲೆ ಸಲುವಾಗಿ ರಾಮದುರ್ಗ, ಸವದತ್ತಿ, ಬೈಲಹೊಂಗಲ್ ಇವತ್ತಿಗೂ ವಿರೋಧ ಐತಿ, ಅವಾಗೂ ವಿರೋಧ ಐತಿ. ಅದು ಗೋಕಾಕ್ ಜಿಲ್ಲೆಗೆ ಸೇರ್ಲಿಕ್ಕೆ ರಾಮದುರ್ಗ, ಸವದತ್ತಿ, ಬೈಲಹೊಂಗಲ್ ಮಂದಿ ವಿರೋಧ ಐತಿ. ಹೋಗಂಗಿಲ್ಲ. ಅದೇ ರಾಮದುರ್ಗ ಮಂದಿನೇ ಹೇಳಿದ್ರು, ಸವದತ್ತಿ ಅವರು ಹೇಳಿದ್ರು. 1 ತಿಂಗಳ ಕಾಲ ಚಳವಳಿ ನಡೀತು. ಆಗಸ್ಟ್ 25, 97ರಿಂದ ಸೆಪ್ಟೆಂಬರ್ 21ರವರೆಗೆ ಚಳವಳಿ ನಡೀತು. ಪಾಟೀಲ್ ಪುಟ್ಟಪ್ಪ, ದಿವಂಗತ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು JH ಪಾಟೀಲ್ರಿಗೆ ಕಿವಿ ಹಿಂಡಿದ್ರು. ನಾನೇ ರಾಮಕೃಷ್ಣ ಅವರಿಗೆ ಮಾತಾಡೀನಿ. ರಾಮಕೃಷ್ಣ ಅವರಿಗೆ ಜಿಲ್ಲಾ ಹಿಂಗೆ 3 ಜಿಲ್ಲಾ ಹೊಡೆದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಶಾಂತ ಆಗ್ತೈತಿ, ಹೆಂಗೆ ಮಾಡೋಣ ಅಂತೇಳಿ. ಪಟೇಲ್ ರಾಮಕೃಷ್ಣ ಹೆಗಡೆ ಹೇಳಿದ್ರು. ಪಟೇಲ್ ಒಬ್ಬ ಹುಚ್ಚದನ, ಚಳವಳಿ ಸ್ಟಾರ್ಟ್ ಮಾಡ್ರಿ ಅಂದ. ಅವ್ರು ಬೆಂಬಲ ಕೊಟ್ಟವರು ರಾಮಕೃಷ್ಣ ಹೆಗಡೆ. ನಾವೇನಂದೀವಿ, ಚಿಕ್ಕೋಡಿ ಅವರಿಗೆ ಎಲ್ಲ ರೀತಿಯ ಆಫೀಸ್ಗಳು ಕೊಡ್ರಿ, SP ಆಫೀಸ್ ಕೊಡ್ರಿ, ಆಮೇಲೆ ಶೈಕ್ಷಣಿಕ ಜಿಲ್ಲೆ ಮಾಡಿರಿ, RTO ಮಾಡಿರಿ. ಅಥಣಿ ಕೊನೆ ಹಳ್ಳಿ ಅವ ಬೆಳಗಾವಿಗೆ ಬರಲಾರ್ದಂಗೆ ಏನು ಮಾಡ್ಬೇಕು ಎಲ್ಲ ಸೌಲಭ್ಯಗಳನ್ನು ಚಿಕ್ಕೋಡಿಗೆ ಕೊಡ್ರಿ. ನಮ್ಮ ತೊಂದರೆ ಮಾಡ್ತಾರಂತ ನಮ್ಮ ಮತ್ತೆ ಮಾತಾಡೋಣ. ಈಗ ಅರ್ಜುನ್ ಹಂಪೇಳಿ ಅವರು ಮತ್ತು ತಿಪ್ಪೇಸ್ವಾಮಿ ಅವರು ಏನು ಒಂದು ಹೋರಾಟ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಅರ್ಜುನ್ ಹಂಪೇಳಿ ಅತ್ಯಂತ ಉಗ್ರವಾದ ಚಳವಳಿಗಾರ. 80 ನಮ್ಮ ಸಮಕಾಲೀನರು 83ಕ್ಕೆ ಇಲ್ಲೇ ಲಾ ಮುಗಿಸ್ತವ್ರು, ಇಲ್ಲೇ ಬೆಳಗಾವಿ ಲಾ ಮುಗಿಸಿದ್ರು. ಅವರು 88ರಾಗ BJP ಸೇರಿದಾಗ ಬೆಳಗಾವಿಯಲ್ಲಿ BJPಗೆ ಒಂದು ಜೀವ ಕಳೆ ಬಂತು. ಅವತ್ತನೇ BJP ಇರಲಿಲ್ಲ, ಯುವಕರನ್ನು ಸಂಘಟಿಸಿದ್ರು. 94ರಾಗ ನಾವು ಟಿಕೆಟ್ ಕೊಡಿಸಿದ್ದು. 94ರಾಗ ಅಮರ್ ಸಿಂಗ್ ಪಾಟೀಲ್ ಹುಕ್ಕೇರಿ ನಿಂತರು, ಅರ್ಜುನ್ ಹಂಪೇಳಿ ಅವರು ರಾಮದುರ್ಗ ನಿಂತರು. 94ರಾಗ ನಿಂತಿದ್ರು. ಅರ್ಜುನ್ ಹಂಪೇಳಿಗೆ ಅವ್ರಿಗೆ ಎಷ್ಟು ಸಹಕಾರ ಸಿಗಬೇಕು ಅಷ್ಟು ಸಹಕಾರ ಸಿಗಲಿಲ್ಲ. ಅರ್ಜುನ್ ಹಂಪೇಳಿ ನಂತರ ಬಂದವರು ಏನೇನೋ BJPಗೆ ಆಗಿ ಹೋದ್ರು. 2011ರೊಳಗೆ ಅವರು ತೀರ್ಕೊಂಡ್ರು. ಈಗ ತಿಪ್ಪೇಸ್ವಾಮಿ, ಬಾಸೂರು ತಿಪ್ಪೇಸ್ವಾಮಿ ಎಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಾಸೂರಿಂದ ಬೆಳಗಾವಿ ಬಂದು NGO ಅಂತ ಕೆಲಸ ಮಾಡಿ, ರಾಜು ದೇಸಾಯರು ಅವರು ಇರ್ಬೋದು, ಬಸವರಾಜ್ ಸುಲ್ತಾನ್ಪುರ ಇರ್ಬೋದು, ದಿವಂಗತ ಮೋಹನ್ ಉದಾಸಿ ಇರ್ಬೋದು. ಚಾಣಕ್ಯ ಯುವಕ ಮಂಡಳಿ 78ರ ಸ್ಥಾಪನೆ ಆಗಿದ್ದು. ನಾವೆಲ್ಲ ಕ್ರಿಯಾ ಸಮಿತಿ 91ರ ನಾವು ಸ್ಥಾಪನೆ ಮಾಡಿದ್ದು. ಕನ್ನಡ ಚಳವಳಿಗಾರ ಸಂಘದ ನಂತರ ಬೆಳಗಾವಿಯಲ್ಲಿ ಹೆಚ್ಚು ಚಳವಳಿ ಮಾಡಿದ್ರೆ ಮರಾಠಿ ಬೋರ್ಡ್ಗಳನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಒಂದೇದು DC ಒಳಗೆ ಕೇವಲ ಮನವಿಯನ್ನು ಮಾತ್ರ ಕೊಡ್ತಾ ಇದಾರೆ. ಅವರು ಎಚ್ಚರಿಕೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ಅದು ಇಲ್ಲಿ ಕನ್ನಡಿಗರು ನಿಜವಾಗಿ ಹೋರಾಟ ಮಾಡ್ತಾ ಇದಾರೋ ಅಥವಾ ಹೆಂಗೆ? ಇಲ್ಲ, ಮಾಡ್ತಾ ಇದ್ದಾರೆ. ಈಗ ಹೊಸ ಪೀಳಿಗೆ. ಈಗ ನೋಡ್ರಿ 80 ಬೋರ್ಡ್ ತೆಗಿಲಿಕ್ಕೆ ಆಗಿಲ್ಲ. ಯಾಕೆ DC ಈಗ ಮೊನ್ನೆ ಆ ವಿಷಯ ಚರ್ಚೆ ಬಂದಾಗ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಪುನರ್ರಚನೆ ಆಯ್ತು ಮೊನ್ನೆ. ನಾವೇನು ಹೇಳಿದ್ದೀವಿ, ಅದು ಹಲ್ಲಿಲ್ಲದ ಹಾವು ಆಗಬಾರ್ದು, ಬರೀ ಅರಿವಿ ಹಾವು ಆಗಬಾರ್ದು. ಅದಕ್ಕೆ ನೀವು ಮಾಡಿರಿ. ಆಫೀಸರ್ಸ್ ಒಬ್ಬರು ನಿನ್ನೆ ನೋಡ್ರಿ, ಒಂದು ಬರೀ ಬೆಳಗಾಂ ಅಂತ ಬರೆದದ್ದು ಒಂದು ಯಾವುದೋ ಎಕ್ಸಿಬಿಷನ್ ಅದು ಬೋರ್ಡ್ ಮುಂಜಾನೆ ಹಾಕಿದ್ರೆ ಮಧ್ಯಾಹ್ನ ಹೊರಗನ ಪಾಲಿಕೆ ಆಯುಕ್ತ ಜಗದೀಶ್ ಅವರನ್ನು ತೆಗೆಸಿರು. ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿ ರಾಜಕಾರಣ ಇಲ್ಲಿ ನಮ್ಮ ಲೋಕಲ್ ರಾಜಕಾರಣ ಬರಬಾರ್ದು. ಸ್ಥಳೀಯ ರಾಜಕಾರಣ ಕನ್ನಡದ ವಿಷಯದಾಗ ರಾಜಕಾರಣ ಹಸ್ತಕ್ಷೇಪ ಇಲ್ಲ ಅಂದ್ರೆ ನಮ್ಮ ಅಧಿಕಾರಿಗಳಿಗೆ ಮುಕ್ತ ಹಸ್ತ ಕೊಟ್ರೆ ಕನ್ನಡದ ಕೆಲಸ 100ಕ್ಕೆ 100 ಬೆಳಗಾವಿಲಿ ಹಾಕಾವ. ಆ ದುರ್ದೈವಸತೆ ಏನು ಮಾಡ್ತಾರೆ ಅಂದ್ರೆ ಈ MES ಹಿಂಬಾಲಿದಂಥ ಮರಾಠಿ ಮತದಾರರು ಓಲೈಕೆ ಮಾಡೋ ಸಲುವಾಗಿ
ಅವ್ರು ಇಂಥ ಕೆಲಸ ಮಾಡ್ಕೊತ ಕೊಡ್ತಾರೋ. ಈಗ ದೀಪಕ್ ಗುಡಗನಟ್ಟಿ ಅವರು ಮತ್ತು ಮಹಾದೇವ್ ತಳವಾರ ಬಗ್ಗೆ ನಾ- ಈ ಹೊಸ ಹೋರಾಟಗಾರ ಅವರು ನಾಳೆ ಮಾರ್ಗದರ್ಶನ ಮಾಡ್ಬೇಕು. ಆ ನಿಮ್ಮ ಹುಡುಗರು ಮಾರ್ಗದರ್ಶನ ಆ ಮಾಡ್ಬೇಕು. ಹುಡುಗ ಇಲ್ಲ, ಇವತ್ತಿಗೂ ಹೇಳ್ತೇನೆ, ಮಹಾದೇವ್ ತಳವಾರ ಆಗಲಿ, ದೀಪಕ್ ಗುಡಗಟ್ಟಿ ಆಗಲಿ, ಬಾಬು ಸಂಗೋಡಿ ಅವರಾಗಲಿ, ಮಾಂತೇಶ್ ರಂಗಟ್ಟಿ ಮೋಟ್ ಆಗಲಿ, ಅವರೆಲ್ಲರೂ ನನಗೆ ಆಶಾ ಕಿರಣ ಕಂಡಂಗೆ ಅಂತಾರೆ. ಅವ್ರು 4ನೇ ತಲೆಮಾರಿನ ಚಳವಳಿಗಾರರು, ನಾವು 83ರಾಗ 3ನೇ ತಲೆಮಾರು ನಂಬುದು. ನಾವು ಈಗ ಸಾವಕಾಶ ಸ್ವಲ್ಪ ತೆರೆಮರೆಯೊಳಗೆ ಸರಿಬೇಕು ನಾವು. ಯಾಕಂದ್ರೆ ಇದು ಕನ್ನಡದ ರಥ ಇದೆ, ನಮ್ಮ ಕೈ ಸೋತ್ ಕೂಡಲೇ ಇನ್ನೊಬ್ಬರು ಅದನ್ನು ಹಿಡ್ಕೋಬೇಕು. ಸಿದ್ದನಗೌಡರು, ರಾಘವನ್ ಜೋಶಿ ಅವ್ರ ಕೈ ಸೋತಾಗ ನಾವು 83 ನಮ್ಮನ್ನು ಮುಂದೆ ತಂದಾರೆ ಅವರು ಆದ್ರೂ ಕನ್ನಡಿಗರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗಲಿಲ್ಲ. ಆಗಲಿಲ್ಲ. ಅದು ರಾಜ್ಯ ಸರ್ಕಾರ ತಪ್ಪಿದ್ದಲ್ಲೇ. ಎಲ್ಲ ರಾಜಕಾರಣ ಹೌದು, ಎಲ್ಲ ರಾಜಕೀಯ ಯಾವುದೇ ಪಕ್ಷ ಇರಲಿ. ಬೆಳಗಾವಿಗೆ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ ತೊಗೊಂಬಂದು ಹಾಕಿದ್ರೆ ಸಾವಿರಾರು ಯುವಕರಿಗೆ ಕೊಟ್ಟಿದ್ರೆ ಕನ್ನಡಿಗರಿಗೆ ಶಕ್ತಿ ತುಂಬೋ ಕೆಲಸಕ್ಕಿತ್ತು. ನಮ್ಮವರು ಈ ಗಡಿವಾದ ಬೆಂಕಿಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಕೆಲಸವನ್ನು ನಮ್ಮ ರಾಜಕಾರಣ ಮಾಡತ್ತಾರೆ. ಬೇಳೆ ಬೇಯಿಸುವಂತ ಕೆಲಸವನ್ನ ವಾಟಾಳ್ ನಾಗರಾಜ್ ಅವರು ಇಲ್ಲಿ ಬರ್ತಾ ಇದಾರೆ, ನಾರಾಯಣಗೌಡರು ಬರ್ತಾ ಇದಾರೆ, ಮತ್ತೆ ಯಾವ್ದಾದ್ರು ಬನಗಳ 4-5 ಜನ ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ. ನಾ ಬೆಂಗಳೂರು ಆದ್ರೆ ಇಲ್ಲಿ ಕನ್ನಡಿಗರು ಕಮ್ಜೋರ್ ಅಂತ ಗೊತ್ತಾಗಿ ಅವರು ನಾನು ಹೇಳಿದ್ದೇನೆ ಅನೇಕ ಸಲ ಇದನ್ನು, ಈ ನಿಮ್ಮ ಆರ್ಗ್ಯುಮೆಂಟ್ನ ಹೇಳಿದ್ದೇನೆ. ಬೆಂಗಳೂರಿನ ಚಳವಳಿಗಾರರು ಇಲ್ಲಿ ಬಂದು ಮಾಡೋದಕ್ಕಿಂತ ವಿಧಾನಸೌಧ ಬೆಂಗಳೂರಾಗ ಕೂತ್ಕೊಂಡು ಮಾಡ್ರಿ, ಅಲ್ಲಿ ಕಚೇರಿಗಳನ್ನು ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿರಿ ಅಂತ ಮುಖ್ಯಮಂತ್ರಿನ ಹಂಗೆ ಇಡ್ರಿ ಅಂತ ಹೇಳಿ ನಾ ಇದನ್ನು. ಇಲ್ಲಿ ಬಂದು ಯಾಕೆ ಚಳವಳಿ ಮಾಡ್ತಾರೆ ನೀವು? ಅಲ್ಲಿ ಇಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡೋ ಶಕ್ತಿ ಎಲ್ಲೈತಿ? ಅಲ್ಲಿ ವಿಧಾನಸೌಧದಾಗ ಐತಿ. ಮುಖ್ಯಮಂತ್ರಿ ಮನೆ ಮುಂದೆ ಕೊಡ್ರಿ. ಬೆಂಗಳೂರು ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಸಂರಕ್ಷಣಾ ಆಯೋಗ ಕಚೇರಿಗಳನ್ನು MS ಬಿಡಿನೇ ಯಾಕೆ ಹೋಗಿಬೇಕು ಅಂತಂದು ಸುವರ್ಣಸೌಧಕ್ಕೆ ಹೋಗಿರಿ, ಅಲ್ಲಿ ಮುಖ್ಯಮಂತ್ರಿ ಮೂಗಿಡ್ರಿ. ನಿಮ್ಮ ಮುಖ್ಯ ಬೇಡಿಕೆನೇ ಇತ್ತು ಇಲ್ಲಿ ಎಲ್ಲಿ ಸರ್ಕಾರಕ್ಕೂ ಬೇಡಿಕೆ ಹಿಂದಿನ ಸರ್ಕಾರಕ್ಕಿತ್ತು. ಅದನ್ನ ಮಾಡೋದಿಲ್ಲ ಇವ್ರು. ಅದು ಬೆಂಗಳೂರಿನ ನೀವು BS ಯಡಿಯೂರಪ್ಪನವ್ರಿಗೆ ಒಂದು ಪತ್ರ ಬರೆದ್ರಿ. ಓಪನ್ 2017 ಯಡಿಯೂರಪ್ಪನವ್ರು ನಮ್ಗೆ ಹೇಳಿದ್ರು, ನಾ ಅಧಿಕಾರಕ್ಕೆ ಬನ್ನಿ ಅಂದ್ರೆ 24 ತಾಸಿನಾಗ ಸ್ಥಳಾಂತರ ಮಾಡ್ತೀವಿ ಅಂತ. 24 2 ವರ್ಷ ಆಯ್ತು. ನಾ ಅಂತೀನಿ ಬೆಂಗಳೂರು ಚಳವಳಿಗಾರರಿಗೆ, ನಿಮ್ಮ ಶಕ್ತಿ ಏನಾದ್ರು ಇದ್ರೆ ಅಲ್ಲಿ ವಿಧಾನಸೌಧದಾಗ ತೋರಿಸ್ರಿ, ಅಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ತೋರಿಸ್ರಿ. ಬೆಳಗಾವಿ ಬಂದು ನೀವು ಚಳವಳಿ ಮಾಡೋದು, ಹುಯಿ ಅಂತ ಮಾಡೋದು, ಫೋಟೋ ತೆಗೆಸೋದು ಬೇಡ, ನೀವು ಅಲ್ಲಿ ಮಾಡ್ರಿ ಚಳವಳಿ. ಅದು ಯಾಕೆ ಅಗತ್ಯ ಇತ್ತು ಅಂತಂದ್ರೆ, ಈಗಾಗಲೇ ನಿಮಗೆ ಗೊತ್ತಿಲ್ಲ 58 ವಾರ್ಡ್ಗಳಲ್ಲಿ BJP ಅವರು ರೆಡಿ ಇದ್ದಾರೆ ಮಹಾನಗರ ಪಾಲಿಕೆಯಲ್ಲಿ. ನಿಮ್ಮ ಕನ್ನಡ ಹೋರಾಟಗಾರರು, ನಂತರ ಮುಸ್ಲಿಮರು ಯಾರೂ ಒಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಪಕ್ಕಾ ಹಿಂದುತ್ವವಾದಿಗಳನ್ನ ಹಿಂದೂಗಳನ್ನು ನೇಮಕ ಮಾಡಿದ್ದಾರೆ. ನಿಮ್ಮ ಹೋರಾಟ ಸಲುವಾಗಿ, ನಿಮ್ಮ ಹೋರಾಟಕ್ಕೆ ಶಕ್ತಿ ತುಂಬೋ ಸಲುವಾಗಿ ಬರ್ತಾರೆ. ನಿಮ್ಮ 58 ವಾರ್ಡ್ಗಳಲ್ಲಿ ಏನು ಮೀಸಲಾತಿ ಏನೈತೆ ಆ ಪ್ರಕಾರ ರೆಡಿ ಆಗಿದ್ದಾರೆ ಅವರು. ಯಾರು BJP ಪಕ್ಷದಿಂದ ಚುನಾವಣೆ ಇಡ್ತಾರೆ. ನಿಮ್ಮದು ಏನು ಪಾತ್ರ ಇಲ್ಲ. ನೀವು ಯಾವ ರೀತಿ ಹೋರಾಟದ ರೂಪರೇಷೆಯನ್ನು ನೀವು ತಯಾರು ಮಾಡ್ಬೇಕಂತೇಳಿ ಒಂದು ವಿಚಾರ ಮಾಡಿದ್ರೆ ಅಥವಾ ಇಲ್ಲ ಇನ್ನೂ ನಾವು ಅದನ್ನು ಮಾಡಿಲ್ಲ. ಆದರೆ ಪಕ್ಷದಿಂದ ಈ ಹಿಂದೆ ಯಾರು ಟಿಕೆಟ್ ಕೊಟ್ಟು ಅಭ್ಯರ್ಥಿಗಳನ್ನು ನಿಲ್ಲಿಸಿದಾರ ಅವರು ಬಹಳಷ್ಟು ವೈಫಲ್ಯವನ್ನು ಕಂಡಾರ. ಅಲ್ಲ, ಈ BJP ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ. ನಾ ಹೇಳ್ತೇನೆ, ಪಕ್ಷದಿಂದ ಚುನಾವಣೆ ಮಾಡಿ. ನಾ ಇವತ್ತಿಗೂ ಹೇಳ್ತೇನೆ, ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಗುರುತಿನ ಮೇಲೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೂ ಪಂಚಾಯಿತಿ ಮತ್ತು ನಗರಸಭೆಗೆ ಸ್ಪರ್ಧೆ ಮಾಡೋದಕ್ಕೂ ಅಜಗಜಾಂತರ ಐತಿ. ಎಷ್ಟು ನಾವು ಕೆಳಗೆ ಬರ್ತೇವೆ, ಕೆಳಗಮಟ್ಟಕ್ಕೆ ಸಂಸ್ಥೆಗಳು ಬರ್ತೀವಿ, ಅಲ್ಲಿ ವ್ಯಕ್ತಿ ಮೇಲೆ ಹೋಗ್ತೈತಿ. ಇವತ್ತಿಗೂ ಹೇಳ್ತಾನೆ, BJP ಅವರ ಹಾಕಲಿ, ಕಾಂಗ್ರೆಸ್ ಅವ್ರು ಹಾಕಲಿ, ಅಲ್ಲಿ ವ್ಯಕ್ತಿಗತ ಮೇಲೆ ಹೋಗೋದು ಹೊರತಾಗಿ ಪಕ್ಷದ ಚಿಹ್ನೆ ಮೇಲೆ ಹೋಗೋದಿಲ್ಲ. ಅಸೆಂಬ್ಲಿ ಪಾರ್ಲಿಮೆಂಟ್ ಏನಕ್ಕವ ಪಕ್ಷದ ಚಿಹ್ನೆ ಮೇಲೆ ಹೋಗ್ತಾವೆ. ಕೆಳಗಿನ ಎಲೆಕ್ಷನ್ಗೆ ಅವ್ರು ಇದ್ರಾಗ ಸಕ್ಸಸ್ ಆಕಾರ ಅಂತ ನನಗೇನು ಅನಿಸೋದಿಲ್ಲ. ಅವ್ರು ಹಾಕಿ ಪ್ರಯೋಗ ಮಾಡೋಕ್ಕೂ ಅಡ್ಡಿ ಇಲ್ಲ. 84 ಕಾಂಗ್ರೆಸ್ನವರು 52 ವಾರ್ಡ್ನೇ ಹಾಕಿದ್ರು. ಆರಿಸಿ ಬಂದವರು ಸಿದ್ದನಗೌಡ ಪಾಟೀಲ್ ಒಬ್ಬರೇ. ಇವತ್ತಿಗೂ ಹೇಳ್ತಾರೆ, ಇವತ್ತು ಹಂಗಾಗದೆ. ಈಗ ಒಬ್ಬ ಯಾವರು ಸುಮಾರು ಮನುಷ್ಯಾಗ ಸಮಾಜ ವಿರೋಧ ಶಕ್ತಿಗೆ ನೀವು BJP ಟಿಕೆಟ್ ಕೊಟ್ರ ಮಂದಿ ಓಟ್ ಹಾಕಾರೋ ಆಗೋದಿಲ್ಲ. ಅದಕ್ಕೆ ಅವರು 38 BJP ಹಂಚ್ಕೊಂಡಾರೆ, 20 ಸಮಿತಿಯವ್ರಿಗೆ ಹಂಚ್ಕೊಂಡಾರೆ. ಅವರು ಸರ್ವೇನ ಮಾಡತ್ತಾರೆ. 20 ಅವ್ರು ಹಂಗಾರೆ MS BJP ಶಾಮೀಲ್ ಆಗ್ತದೆ ಅಂತಾರೆ. ನೀವು ಆಗ್ತಾರೋ ಈ ಸಮಿತಿಯನ್ನು ಮುಗಿಸಿದವ್ರನ್ನ BJP, ಆದ್ರೆ ಸಮಿತಿಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಈ ಮಹಾನಗರ ಪಾಲಿಕೆ ಒಂದು ಚುನಾವಣೆ ನೋಡ್ರಿ, ಅದು ಸಮಿತಿ ಅವ್ರ ಜೊತೆ BJP ಅವರು ಹೊಂದಾಣಿಕೆ ಮಾಡಿದ್ದೇನಾದರೂ ಖರೆ ಆದ್ರೆ ಅದ್ರ ಮೊಟ್ಟ ಮೊದಲು ವಿರೋಧ ಮಾಡೋರ ಕನ್ನಡ ಸಂಘಟನೆಯವರು. ನಾವು ಆರಿಸಿ ಬರ್ಲಿಕ್ಕೂ ಚಿಂತಿಲ್ಲ. MES ಪರವಾಗಿ MES ಜೊತೆ ಯಾರಾದರೂ ಹೊಂದಾಣಿಕೆ ಮಾಡ್ಕೋತಿದ್ರೆ ಅದಕ್ಕೆ ಫಸ್ಟ್ ನಮ್ಗೆ ವಿರೋಧ ಐತಿ. ಮಾಡಲಿ, ಅವ್ರು ಬಹಿರಂಗವಾಗಿ ಹೇಳಿ. ಈಗ ನಾ ಇವತ್ತು ನಿಮ್ಮ ವಾಹಿನಿ ಮೂಲಕ ನಾನು ಅವ್ರಿಗೆ ಆಹ್ವಾನ ಕೊಡ್ತೇನೆ. BJP ಅವ್ರು ಹೇಳಿಬಿಡಲಿ, MESಗಳಿಗೆ ನಾವು ಸ್ಥಾನ ಹೊಂದಾಣಿಕೆ ಮಾಡ್ಕೋತೀವಿ ಅಂತ ಅವ್ರು ಹೇಳಿಬಿಡ್ಲಿ, ನೋಡೋಣ ಅವ್ರ ಧೈರ್ಯ ಐತೆ ನೋಡೋಣ. MES ನಾಡದ್ರೋಹಿ, MES ಕನ್ನಡ ವಿರೋಧಿ, MSc ಕರ್ನಾಟಕ ವಿರೋಧಿ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಖರೆ ಆದ್ರೆ ಮೊಟ್ಟ ಮೊದಲು ನಾವು ಏನಾದ್ರು ನಾವು ಪ್ರಾಣ ಒತ್ತಿಟ್ಟಾದ್ರೂ ನಾವು ವಿರೋಧ ಮಾಡ್ತೇವೆ. ಇದ್ರ BJP ನಾಯಕರನ್ನ ಹೇಳ್ತಾ ಇದ್ದೇನೆ, ನೀವು ಬಹಿರಂಗವಾಗಿ ಹೇಳಿ. ನೀವು 58 ವಾರ್ಡ್ನಾಗ ನಿಲ್ಲಿಸೋ ಹಕ್ಕು ನಿಮಗೈತಿ, ನಿಮ್ಮ ಚಿನ್ನದ ಮೇಲೆ ನಿಲ್ಲಿಸೋ ಹಕ್ಕು ನಿಮಗೈತಿ, ಸ್ಪರ್ಧೆ ಮಾಡುವ ಹಕ್ಕು ನಿಮಗೈತಿ. ಆ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಪ್ರಚಾರ ಮಾಡಿ ತರೋದು ನಿಮ್ಮ ಹಕ್ಕೈತಿ. MES ಜೊತೆ ಏನಾದರೂ ಹೊಂದಾಣಿಕೆ ಮಾಡ್ಕೊಳ್ಳೋದು ಯಾರೇ ಮಾಡಿರಲಿ, ಅವ್ರ BJP ನಾಯಕರು ಮಾಡ್ಕೊಳ್ಳಿ, ಶಾಸಕರು ಮಾಡಲಿ, ಅವ್ರು ಬಹಿರಂಗ ಹೇಳ್ತಾರೆ. ಹೋರಾಟಕ್ಕೆ ಸಂಬಂಧ ಬರೋದು ಯಾಕಂದ್ರೆ ಅದಲ್ಲ, ಇಲ್ಲಿವರೆಗೆ BJP ಫಾಲೋವರ ನಿಮ್ಗೆ ಗೊತ್ತಿದೆ. ಅವ್ರೇ ನಾ ಹೇಳುದ ನಿಮ್ಗೆ ಒಂದೊಂದು ಮಾತು ಹೇಳ್ತಾನೆ, ಮರಾಠಿಗರು ಬೇರೆ, MES ಬೇರೆ.
ಅನೇಕ ಪ್ರಜ್ಞಾವಂತ ಮರಾಠಿಗರು ನಮ್ಮ ಜೊತೆ ಅದಾರ. ಹಿಂದುತ್ವಾದಿಗಳು ಹಿಂದೂ ಅಲ್ಲ, ಹಿಂದೂಗಳು ಬೇರೆ. ನಮ್ಮ ಗುಡಿ ಮರಾಠ ಪ್ರಜ್ಞಾವಂತರು ನಮ್ಮ ಜೊತೆ ಅದಾರ. ಅವ್ರು ಕಾಂಗ್ರೆಸ್ನಾಗ ಇರಲಿ, ಜನತಾದಳ ಇರಲಿ, ಮೂಲ ಬರಲಿ, MES ಅವ್ರು ಅಷ್ಟ ಮರಾಠರಲ್ಲ. ಪ್ರಜ್ಞಾವಂತರಂದ್ರೆ ಮರಾಠಿಯಲ್ಲಿ 3 ಗುಂಪು ಇದಾವೆ. ಒಂದು ಕೆಳಮಟ್ಟದ ಗುಂಪು, ಒಂದು ನೀವು ಹೇಳೋದು ಪ್ರಜ್ಞಾವಂತರು, ಇನ್ನೊಂದು ಹೈ ಲೆವೆಲ್. ಆದ್ರೆ ಎಲ್ಲರೂ MES ಗುಡಿದಾರನು. ಮರಾಠ ಪ್ರಜ್ಞಾವಂತರು ನಮ್ಮ ಗುಡಿ ಬಂದ್ರ ಅಂತ ಹೇಳಿ 99ರ ಗಡಿ ಭಾಗದ ಎಲ್ಲ ಸೀಟುಗಳು ಸೋತು. ಅದು ಇಲ್ಲಿ ಒಂದು ಸೀಟು ಬರಲಿಲ್ಲ. 90ರಂತ ಸೋತವ್ರು ಇನ್ನೂ ಬೆಳಗಾವಿ ಹೊಳೆ ತಗೊಳಕ್ಕೆ ಅವ್ರಿಗೆ ಆಗಿಲ್ಲ. ಪ್ರಜ್ಞಾವಂತರು ನಮ್ಮ ಗುಡಿ ಅದಾರ. ನಾವು ಬೆನಕೆಯವರು ಮರಾಠರಿದ್ರು, ನಾವು ಒಟ್ಟರು ಕನ್ನಡಿಗರು ಓಟ್ ಹಾಕಿವಿಲ್ಲ, ಬಹುಮತದಿಂದ ಆರಿಸ್ತಂದಿವಿಲ್ಲ. ಅದಕ್ಕೆ ನಾವು ಹೇಳೋದು, ಈಗ ಚಂದ್ರಗಿರು BJP ಇದ್ದಾರೆ, BJP ಪರವಾಗಿದ್ದಾರೆ. ನಂತರ ಇವರು ನಂತರ ಕನ್ನಡಿಗರು ಅಂತ ಒಂದು ಆಪಾದನೆ ಇದೆ. ನೋಡ್ರಿ ನಾ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಪಕ್ಷ ರಾಜಕಾರಣ ಬಿಟ್ಟಿದ್ದು 7-8 ವರ್ಷ ಆಯ್ತು. ನಾ 2000 ರಾಮಕೃಷ್ಣ ಹೆಗಡೆ ತೀರ್ಕೊಂಡ ನಂತರ ಜನತಾ ಬಿಟ್ಟು ಕಾಂಗ್ರೆಸ್ ಸೇರಿದ್ದೀವಿ. ಕಾಂಗ್ರೆಸ್ ರಾಜಕಾರಣನೂ ನಾವು ಬ್ಯಾಸತ್ತೀವಿ. ಪಕ್ಷ ರಾಜಕಾರಣ ಬಿಟ್ಟು 7-8 ವರ್ಷ ಆಯ್ತು. ನಾವೀಗ ಯಾವ ಪಕ್ಷದಾಗೂ ಇಲ್ಲ. ಒಳ್ಳೆಯ ಕೆಲಸ ಮಾಡ್ರೆ BJP ಅವರು ಒಳ್ಳೆ ಕೆಲಸ ಮಾಡ್ರೆ, BJP ಅವರು ಒಳ್ಳೆ ಕೆಲಸ ಮಾಡ್ರಿ ಅಂತ ನಾ ಬರೀತೀನಿ ಮತ್ತು ಹೇಳ್ತಾನೆ. ಕಾಂಗ್ರೆಸ್ದವ್ರು ಒಳ್ಳೆ ಕೆಲಸ ಮಾಡ್ರು ಹೇಳ್ತಾನೆ. ನನಗೆ ಹೇಳೋದ್ರಾಗ ನನ್ನ ಗುಣಕ್ಕೆ ಮತ್ಸರ ಇರಬಾರ್ದು. ಇವತ್ತು ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಅಂತೇಳಿ, ನೀವು ಭದ್ರಾ ಮೇಲ್ದಂಡೆ ಅದನ್ನೇ, ಕಾವೇರಿ ಎಲ್ಲ ಕೂಡ ಹೇಳ್ತಾನೆ. ಆದರೆ ಏನಾದ್ರು ತಪ್ಪು ಮಾಡ್ರಿ ತಪ್ಪು ಅಂತ ಹೇಳ್ತೀವಿ. ಕೆಲವು ಮಂದಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ ಕೂಡಲೇ ನೀವು BJP ಅಂತ ಕೇಳ್ತಾರೋ. ಸಿದ್ದರಾಮಯ್ಯನನ್ನು ಸೈದ್ಧಾಂತಿಕವಾಗಿ ಹೇಳಿದ ಕೂಡಲೇ ನೀವು ಕಾಂಗ್ರೆಸ್ ಅಂತಾರ. ತಪ್ಪು. ನಾ ಯಾವ ಪಕ್ಷಗೂ ಇಲ್ಲ. ಒಳ್ಳೆಯ ಕೆಲಸ ನನ್ನ ವೈರಿ ಮಾಡಿದ್ರು ನಾನು ಹೊಗಳವನ, ನಾ ಬರೆಯವನ ಅಲ್ಲ. ಚಂದರಿಗೆ ವರದಿ ಅಂತ ನೀವು ಸರ್ಕಾರಕ್ಕೆ ಆವಾಗ ಕೊಟ್ಟಿದ್ರಿ. ಆ ವರದಿ ಏನು ಕಸದ ಬಿಟ್ಟು ಹೋಯ್ತು ಅಥವಾ ಅನುಷ್ಠಾನ ಆಯ್ತು ಏನು ಗೊತ್ತಾಗ್ತಲ್ಲ. ಇಲ್ಲ, ಅನುಷ್ಠಾನ ಯಾವಾಗ ನೀವು ಚಂದರಿಗೆ ವರದಿ ತಯಾರು ಮಾಡಿರಿ ಅಂದ್ರೆ ಕನ್ನಡಾಳಿ ಯಾವಾಗ ಶಾಲೆ, ಕನ್ನಡ ಶಾಲೆ ಒಂದು ಪ್ರಶ್ನೆ ಬಂತು. ಅದಾದ ನಂತರ ಸರ್ಕಾರ ನಿಮ್ಮನ್ನು ನೇಮಿಸ್ತು ಅಧಿಕೃತವಾಗಿ. ನಿಮ್ಮ ನೆನಪಿನ ಶಕ್ತಿ ಸರಿ ಇದೆ. ಅದ್ರ ಚಂದರಿಗೆ ವರದಿ ಬಗ್ಗೆ ಇಲ್ಲ. 99 ಇಶ್ಯೂ ಒಳಗೆ ತಮ್ಗೆ ಗೊತ್ತೈತಿ. ಸಣ್ಣ ಕಂಗಾಳಿ KH ಕಂಗಾಳಿ ಒಳಗೆ ಒಂದು ಕನ್ನಡ ಶಾಲೆ ಕಟ್ಟಬೇಕಾದ್ರೆ 12 ವರ್ಷ ನಾವು ಸತತವಾಗಿ 86ರಿಂದ ಹೋರಾಟ ಮಾಡಿದಾಗ ಒಂದು ಶಾಲೆ ಆಯಿತು. ಅಲ್ಲಿ ಚಂದ್ರಶೇಖರ್ ಪಾಟೀಲ್ರು ಅಲ್ಲಿ ಬಂದಾಗ, ಉದ್ಘಾಟನೆ ಬಂದಾಗ, ಚಂಪಾ ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು. ಅವಾಗ ಬಂದಾಗ ನನಗೇನು ಹೇಳಿದ್ರು, ಗಡಿ ಭಾಗದ ಕನ್ನಡ ಶಾಲೆ ಸ್ಥಿತಿಗತಿ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವರದಿ ಕೊಡ್ರಪ್ಪ ಅಂತ ಹೇಳಿದರು. ಯಾವಾಗ 99 ಫೆಬ್ರವರಿ ಒಳಗೆ. ನಾ ಅದನ್ನು 3 ತಿಂಗಳ ನಾನು, ಅರ್ಜುನ್ ಹಂಪಿಹೊಳಿ, ಶಿವಪ್ಪ ಶಾಮರ ಅಂತ ಅಷ್ಟರು ಕೂಡ ಅಭ್ಯಾಸ ಮಾಡಿ ಒಂದು ವರದಿ ಮೇ 17 ಕೊಟ್ಟಿವಿ. ಚಂಪಾ ಅವರು ಇಲ್ಲೇ ಬೆಳಗಾವಿ ಬಂದಿದ್ದರು, ಒಂದು ವರದಿ ಕೊಟ್ಟೆ. ಅದೇ ಜೂನ್ 30ಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಾಗ ಅದು ಮಂಜೂರಾಗಿ ಸರ್ಕಾರಕ್ಕೆ ಹೋತು. ಅವಾಗ JH ಪಾಟೀಲ್ ಸರ್ಕಾರದೊಳಗೆ ಶಿಕ್ಷಣ ಸಚಿವರು ಗೋವಿಂದ ಗೌಡ್ರಿದ್ರು. ನಿಮ್ಗೆ ಆಶ್ಚರ್ಯ ಅಂದ್ರೆ ಗೋವಿಂದ ಗೌಡ್ರು ಅದನ್ನು ಕಸದ ಬಿಟ್ಟು ಹೋಗೋದಿಲ್ಲ. ಕನ್ನಡ ಸ್ಥಿತಿಗತಿಗಳ ಬಗ್ಗೆ ಅಥವಾ ಕನ್ನಡ ಶಾಲೆಗಳ ಬಗ್ಗೆ ಅವಾಗ ನಾವು ವರದಿ ಕೊಟ್ಟಾಗ ಆ ವರದಿ ಒಳಗೆ ನೀವು ಹೋದ್ರಿ, ಬೆಳಗಾವಿ ತಾಲೂಕಿನ 28 ಹಳ್ಳಿಗಳಲ್ಲಿ ಕನ್ನಡ ಶಾಲೆ ಇರಲಿಲ್ಲ ಅಂತ ವರದಿ ಕೊಟ್ಟೆ. ಇವತ್ತು ಇತ್ತೀಚೆಗೆ ನಾನು ಶಿಕ್ಷಣಾಧಿಕಾರಿ ಕೇಳಿನಿ, ಬೆಳಗಾವಿ ತಾಲೂಕಿನಲ್ಲಿ ಕನ್ನಡ ಶಾಲೆ ಇರದ ಒಂದು ಹಳ್ಳಿ ಉಳಿದಿಲ್ಲ. ಅತ್ಯಂತ ಮರಾಠಿ ಪ್ರಾಬಲ್ಯದ ಹಳ್ಳಿಗಳಲ್ಲಿ ಸಹಿತ ಕನ್ನಡ ಶಾಲೆ ಆಗ್ಯಾವ. ಅಲ್ಲಿ ಪ್ರಜ್ಞಾವಂತ ಮರಾಠಿಗರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು ಇಂದಿಗೆ ನಡೆದಿ. ಅದು ಅವರು ಇವತ್ತು ಗೋವಿಂದ ಗೌಡರು ಗಡಿ ಭಾಗಕ್ಕೆ ಕಳಿಸಿರು ಅಂತೇಳಿ ನನ್ನ ಚಂದ್ರಗಿ ಸಮಿತಿ ಧೂಳು ತಿಂತ ಬೀಳಿಲ್ಲ. ಇದನ್ನು ಬರಗೂರು ರಾಮಚಂದ್ರಪ್ಪನವರು ಅನೇಕ ನನಗೆ ಚಾಷ್ಟಿ ಮಾಡಿ ಹೇಳ್ತಿರ್ತಾರೆ. ನಮ್ಮ ವಟಾಳ ವರದಿ, ಬರಗೂರು ವರದಿ, ಚಂಪಾ ವರದಿ ಹಂಗೆ ಬಿದ್ದಾವ. ಒಂದು ವರದಿ ಯಾವುದಾರು ಅನುಷ್ಠಾನ ಆಗಿದ್ದಾರೆ, ಅದು ಚಂದ್ರಗಿ ಸಮಿತಿ ವರದಿ ಅಂತ ಬರಗೂರು ರಾಮಚಂದ್ರಪ್ಪನವರು ನನಗೆ ಚಾಷ್ಟಿಗೆ ಇವತ್ತು ಹೇಳ್ತಿರ್ತಾರಲ್ಲ. ನೀವು ಇನ್ನೊಂದು ಆಶ್ಚರ್ಯ ಸಂಗತಿ ಅಂದರೆ, ಅನಿಲ್ ಬೆನಕೆ ಅವರು ಕೇವಲ ಮರಾಠಿ ಶಾಲೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳು ಇನ್ನೂ ಕೆಲವೊಂದು ಹಂಗೆ ಇವೆ, ದುರಸ್ತಿಯಲ್ಲಿವೆ. ಅಲ್ಲಿ ಹಣಕಾಸಿನ ಬಿಡುಗಡೆ ಮಾಡ್ತಿಲ್ಲ ಅನ್ನೋದು ನೇರವಾದಂಥ ನಮ್ಮದು ಆರೋಪ ಇದೆ. ಈಗ ಅವರಿಗೆ ಯಡಿಯೂರಪ್ಪನವ್ರ ಸರ್ಕಾರ ಶಾಸಕರು ಪ್ರಾಥಮಿಕ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಬೇಕು ಅಂಥೇಳಿ ಒಂದು ಅಭಿಯಾನ ಮಾಡಿದ್ದಾರೆ. ಪ್ರತಿಯೊಬ್ಬ ಜನರಲಿ ಕನ್ನಡ ಶಾಲೆಗಳಿಗೆ ಏನು ಸಿಗಬೇಕು ಅದನ್ನ ಇಲ್ಲ, ನೀವು ಹೇಳಿದ್ದು ಭಾಳ ಗಂಭೀರ ವಿಷಯ ಇದೆ. ನನ್ನ ಗಮನಕ್ಕೆ ಬಂದಿಲ್ಲ. ನಾನೇ ಸ್ವತಃ ಬೆನಕೆ ಅವರಿಗೆ ಕೇಳ್ತೇನೆ, ನೋಡ್ರಪ್ಪ ನೀವು ಮರಾಠಿ ಶಾಲೆ ಅಭಿವೃದ್ಧಿ ಮಾಡಬೇಡ ಅಂತ ನಾವು ಹೇಳೋದಿಲ್ಲ. ಅದ್ರ ಜೊತೆಗೆ ಕನ್ನಡ ಶಾಲೆಗಳನ್ನು ನೀವು ಸಮನಾಗಿ ನೋಡ್ರಿ. ಸರ್ಕಾರಿ ಶಾಲೆಗಳ ಮರಾಠಿ ಇದ್ರು ಕನ್ನಡ ಸರ್ಕಾರಿ ಶಾಲೆ ಕನ್ನಡ ತರ್ತೀವಿ. ಒಂದು ವೇಳೆ ಬೆನಕೆಯವರು ಏನಾದರೂ ಇದರಲ್ಲಿ ಭಾಷಾ ನನಗೆ ಕೊಡಿ, ನನಗೆ ತಾರತಮ್ಯ ಮಾಡಿದ್ರೆ ನೇರವಾಗಿ ನಾವು ಮುಖ್ಯಮಂತ್ರಿ ಗಮನಕ್ಕೆ ತರಾವ, ಸುರೇಶ್ ಕುಮಾರ್ ಗಮನ ತರಾವ. ಹೌದೇ, ನಾವು ಸಪೋರ್ಟ್ ಮಾಡಿದ್ವಲ್ಲ, ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ವಲ್ಲ. ಯಾರಿಗೆ? ಬೆನಕೆಯವ್ರಿಗೆ. ನಿಮಗೆ ಗೊತ್ತಿತ್ತು, ಬಹಿರಂಗ ಮಾಡಿದ್ವಿ. ಹೌದೌದು, ಬಹಿರಂಗ ಸಪೋರ್ಟ್ ಮಾಡಿದ್ವಿ. ಇವತ್ತು ಬೆನಕೆಯವ್ರಿಗೆ ನಾನೇ ಕೇಳ್ತೀನಿ, ನೋಡ್ರಿ ಬೆನಕೆಯವರ ಹಿಂಗೆ ನೀವು ಭಾಷಾ ತಾರತಮ್ಯ ಮಾಡಿದ್ರೆ ಸರಿಯಲ್ಲ, ಅದರಿಂದ ನಾವು ಸರ್ಕಾರ ಗಮನ ತರಬೇಕಾಗತ್ತೆ ಅಂತ ನೇರವಾಗಿ ಬೆನಕೆಯವ್ರಿಗೆ ಹೇಳುವಷ್ಟು ನನಗೆ ಅವ್ರಿಗೆ ಸಲಿಗೆ ಐತಿ. ನಿಮಗೂ ನೀವು ಹೇಳ್ಬೋದು, ಪತ್ರಕರ್ತರಾಗಿ ನೀವು ಹೇಳ್ಬೋದು, ನಾನು ಹೇಳ್ತೇನೆ.
ಇಲ್ಲ ಅಭಯ್ ಪಾಟೀಲ್ ಅವರು ಈ ರೀತಿ ಮಾಡ್ತಾ ಇಲ್ಲ ಅವರು, ಯಾಕಂದ್ರೆ ಎಲ್ಲ ಸಮಾನವಾದಂತ ಇಲ್ಲ ಅಭಯ್ ಪಾಟೀಲ್ರು ಹಂಗೆ ಮಾಡಕ್ಕೆ ಸಾಧ್ಯ ಇಲ್ಲ. ವಿಷಯದಲ್ಲಿ ಯಾವಾಗ ಅವ್ರ ಅಭಿವೃದ್ಧಿ ವಿಷಯದಾಗ ನಾವು ಬಹಿರಂಗವಾಗಿ ಹೇಳ್ತೀವಿ, ಅಭಿವೃದ್ಧಿ ವಿಷಯದಾಗ ಭಾಷಾ ರಾಜಕಾರಣ ಬೇಡ, ನೇರವಾಗಿ ಮಾಡಿ. ಕೊನೆಯದಾಗಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ತಂದೆ ತರ್ತಾರೆ, ಫೈನಲ್ ಆಗಿದೆ. ಅವ್ರ ನಿತ್ರ ಏನಾಗಬಹುದು ಅನ್ನೋದು ಈಗ ನಾ ಹೇಳ್ತಾನೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರೇ ಆದರೂ ಅವ್ರ ಮೇಲುಗೈ ಸಾಧಿಸುವಂಥ ಎಲ್ಲ ಅವಕಾಶ ಇದಾವ. ಅದು ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ. ಆದರೆ ಉಳಿದ ಅಭ್ಯರ್ಥಿಗಳಿಗಿಂತ ಇವರು ಫೈಟ್ ಕೊಡ್ಬೋದು ಬಿ ಜೆ ಪಿಗೆ, ಆದ್ರೆ ಗೆಲ್ಲೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅಂತರ ಕಡಿಮೆ ಆಗ್ಬೋದು. 2 ಲಕ್ಷ ಏನಿದೆ 25,000 ಮಂದಿ ಬರ್ಬೋದು. ಆದರೆ ಬಾಲಚಂದ್ರ ಅವರು ಅದಾರ ಅವರು ಅದಾರ ಅಂತರ ಕಡಿಮೆ ಆಗ್ಬೋದು. ರಾಮದುರ್ಗದಲ್ಲಿ ಅವರು ಸ್ಟ್ರಾಂಗ್ ಮಾಡ್ಬೋದು. ಸವದತ್ತಿ ಐತಿ, ಫೈಟ್ ಕೊಡ್ತಾರೆ, ಅದೇ ಎಲ್ಲ ಕಡೆ ಇದೆ. ಅದಕ್ಕೆ ಅವ್ರು ಫೈಟ್ ಕೊಡ್ಬೋದು. ಅದು ಬಿ ಜೆ ಪಿ ಅವರಿಗೆ ನಿದ್ದಿಗೆಡಿಸೋದು ಮಾತ್ರ ಸತ್ಯ. ಸತೀಶ್ ಜಾರಕಿಹೊಳಿ ಒಂದು ವೇಳೆ ಇಲೆಕ್ಷನ್ ಕಣಕ್ಕೆ ಇಳಿದ್ರೆ ಬಿ ಜೆ ಪಿ ಅವರು ಈ ಸೀಟನ್ನು ಸುಲಭವಾಗಿ ಗೆಲ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರು ನಿದ್ದಿಗೆಡಿಸುವಂಥ ಶಕ್ತಿ ಸತೀಶ್ ಜಾರಕಿಹೊಳಿಗಿದೆ. ಆದ್ರೂ 5 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಯಲ್ಲಿ ಹಿಡಿತಲ್ಲೇ, ಬಲಿಷ್ಠ ಹಿಡಿತಲ್ಲೇ. ಆ ಒಂದು ವಿಚಾರ ಇಟ್ಕೊಂಡು ಹೇಳ, ಬೈಲಹೊಂಗಲ ಮತ್ತು ಬೆಳಗಾವಿ ಗ್ರಾಮೀಣ ಎರಡೇ ಕಾಂಗ್ರೆಸ್ ಬರ್ತಾವೆ, ಹೌದಾ? ಆದರೆ ಹಿಡಿತೈತಿ. ಆದರೆ ಪಾಲಿಟಿಕ್ಸ್ ಸ್ಪೆಷಲಿ ಹೇಳ್ತಾನೆ, ಲೋಕಸಭಾ ಚುನಾವಣೆ ಒಳಗೆ ಯಾವಾಗಲೂ ಪಕ್ಷದ ಆಧಾರಿತ ಚುನಾವಣೆ ಹೆಚ್ಚಕ್ಕ, ವ್ಯಕ್ತಿ ಅಲ್ಲ, ಅದು ಯಾರೇ ಇರಲಿ. ಆದರೆ ಫೈಟ್ ಕೊಡ್ತಾರೆ, ಅಂತರ ಸ್ವಲ್ಪ ಕಡಿಮೆ ಆಗೋ ಹೊರತಾಗಿ ಬಿ ಜೆ ಪಿ ಗೆಲ್ಲೋ ಚಾನ್ಸಸ್ ಹೆಚ್ಚಿದೆ. ಈಗ ಸಿದ್ದನಗೌಡರು ಯಾವ ರೀತಿ ಮಹಾಪೌರ ಆದರು ಅನ್ನೋದೊಂದು ಏನು ರಹಸ್ಯ, ಭಾಳ 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 ರೋಚಕ ಇತಿಹಾಸ ಅದು. ಸಿದ್ದನಗೌಡ ಪಾಟೀಲರು 84ರಾಗ ಕಾರ್ಪೊರೇಟರ್ ಆದ್ರೆ, ಆಮೇಲೆ 90ರಾಗ ಮತ್ತೊಮ್ಮೆ ಕಾರ್ಪೊರೇಟರ್ ಆದ್ರೆ. ಅವಾಗ ಏನಾಯ್ತು, ಬಂಗಾರಪ್ಪನವರು ಅಧಿಕಾರಕ್ಕೆ ಬಂದರು. ಫಸ್ಟ್ ಯಾರು? ವೀರೇಂದ್ರ ಪಾಟೀಲ್ರಿದ್ದರು. ವೀರೇಂದ್ರ ಪಾಟೀಲ್ರಿಗೆ ಪಾರ್ಶ್ವವಾಯು ಹೊಡೆದ ಮೇಲೆ ಅವರು ಹೋದರು, ಬಂಗಾರಪ್ಪನವರು ಅಧಿಕಾರಕ್ಕೆ ಬಂದರು. ಬಂಗಾರಪ್ಪನವ್ರಿಗೆ ಮೊದಲಿಂದಲೂ ಗಡಿ ಬಗ್ಗೆ, ನಾಡಿನ ಬಗ್ಗೆ ಭಾಳ ಅಭಿಮಾನ. ಸ್ವಲ್ಪ ಮನುಷ್ಯ ಅಗ್ರೆಸಿವ್ ಹೋಗಿದ್ರು. ಅವಾಗ ಅವರು ಬೆಳಗಾವಿ ಗಡಿ ಭಾಗದೊಳಗೆ ಕೈ ಹಾಕಬೇಕು ಅಂತೇಳಿ ಇಲ್ಲಿಂದ ಒತ್ತಾಯ ಬಂದಾಗ ಅವರು ಅದನ್ನು ಅಜೀತ್ ಸೇಠ್ ಅಂತ ಸಾರಿಗೆ ಮಂತ್ರಿ ಇದ್ದರು. ಸಂಭಾಜಿ ಪಾಟೀಲ್ ಅವರಿಗೆ ಏನಾದರೂ ಮಾರ್ಗದರ್ಶನ ಮಾಡಿದ್ರೇನು? ಯಾಕಂದ್ರೆ 5 ಸೀಟ 6 ಸೀಟ್ ತಂದಾಗನ ಮೇಯರ್ ಆದ್ರು. ಹೌದ್ರಿ, ಅಲ್ಲಿ ನಮ್ಮದೇನು ಇಲ್ಲ. ಸಂಭಾಜಿ ಪಾಟೀಲ್ರನ್ನ ನೀವು ಆರಿಸಿ ತರಲಿಲ್ಲ. 2 ಸಲ ಅವ್ರಿಗೆ ಕೇಳಿದ್ರೆ ಅದು ಒಂದು ನೋವಿದೆ. ಅದು ನೋವಿದಿತ್ತು ನಿಮ್ದು ನಿಜ. ಅವರು 6 ಓಟ್ ಹಾಕಿರಂತೇಳಿ ಸಿದ್ದನಗೌಡರು ಪ್ರಪ್ರಥಮ ಕನ್ನಡ ಮಹಾಪೌರ ಆದರು. ನಿಸಾರ್ ಅಹಮದ್ ಸನದಿ ಪ್ರಪ್ರಥಮ ಡೆಪ್ಟಿ ಮೇಯರ್ ಆದ ಉರ್ದು ಮಹಾಪೌರ ಆದ್ರೆ. ಆದರು ಆಮೇಲೆ ಸಿದ್ದನಗೌಡರು ಮುಗಿದ ಮೇಲೆ ಹೊಳ್ಳೆ ಸಂಭಾಜಿನ ಮತ್ತೆ ನಾವು ಮಾಡಿದೆವು, ಮತ್ತೆ 2 ಸಲ ಆದರು. ಆದರೆ ಅವರಿಗೆ ಶಾಸಕರಾಗಬೇಕಂತ ಆಸೆ ಭಾಳಿತ್ತು. ಅವರು 2 ಸಲ ಟಿಕೆಟ್ ತೊಗೊಂಡ್ರು, ಆರಿಸಿ ಬರಲಿಲ್ಲ. ಅವರು ಒಂದು ರೀತಿಯಿಂದ ಇವರಿಗೆಲ್ಲ MES ವಿರೋಧ ಕಟ್ಕೊಂಡು ಮರಾಠ ಸಮಾಜ ಗದ್ದಾರ ಅಂತ ದ್ರೋಹಿ ಅಂತ ಪಟ್ಟ ತೊಗೊಂಡು ನಾವು ನೀವು ಮಾಡಿದ್ರು. ಅದಕ್ಕೆ ಕಲಿಸ್ತೀವಂತೆ. ಅವ್ರು ಯಾವಾಗ MLA ಆಗಲಿಲ್ಲ ನಮ್ಮಿಂದ, ಅಂದರೆ ಪಕ್ಷದಿಂದ ಕಾಂಗ್ರೆಸ್ಸಿಂದ ಆಗಲಿಲ್ಲ, ಅವಾಗ ಅವ್ರು ಮರಳಿ MESಗೆ ಹೋಗಿ ಏನೇನೋ ಕಸರತ್ತು ಮಾಡಿ ಅಲ್ಲಿ MLA ಆದ್ರೆ. MESದಾಗ ಆದರೆ ಅವರು ಕೊನೆತನ ಅವ್ರಿಗೆ ಹೊರಗಿತ್ತು. ಖಾಸಗಿಯಾಗಿ ಅವರಿಗೆ ನಮಗೆ ಸ್ನೇಹ ಇತ್ತು. ಅವ್ರು MESಗೆ ಹೋಗಲಿ ಎಲ್ಲೇ ಹೋಗಲಿ, ಅದನ್ನು ನಾವು ನಿಮಗೆ ಮಾಡಿದ್ದೀವಿ, ನೀವು ನಮಗೆ ಮಾಡಲಿಲ್ಲ ಕನ್ನಡಿಗರು ಅಂಥೇಳಿ ಅವ್ರಿಗೆ ಒಂದು ನೋವಿತ್ತು. ಅದಕ್ಕೆ ಬೆಳಗಾವಿಯಾಗಿ ಏನಾದರೂ MES ಸಂಭಾಜಿನ ಒಡೆದು ಕನ್ನಡ ಮಹಾಪೌರ ಮಾಡೋ ಪಾತ್ರ ಬಂಗಾರಪ್ಪನವ್ರಿಗೆ ಏನಾದ್ರು ತಾಕತ್ತಿದ್ರೆ ಅದು ಸಂಭಾಜಿಯವರ ಒಂದು ಬೆಂಬಲ. ರಮೇಶ್ ಕುರ್ಚಿ ಅವರು ಕಂಪ್ಲೀಟ್ ಆಗಿ ಇಲ್ಲಿ ಸಮಿತಿಯನ್ನು ಮುಗಿಸಿರು. ನೀವು ರಮೇಶ್ ಕುರ್ಚಿ ಅವ್ರ ಹೆಸರು ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಅವ್ರೇನಿದ್ರು ಅದರಿಂದ ಇಲ್ಲಿ ಸಮಿತಿಯನ್ನು. ನಾನು ಒಂದು ಮಾತು ಹೇಳ್ತೇನೆ ನಿಮಗೆ, 91ರಾಗ ಸಂಭಾಜಿ ಒಡೆದು ಬಂದ ನಮ್ಮ ಕನ್ನಡ ಮಹಾಪೌರ ಮಾಡ್ಲಿಕ್ಕಂದ್ರೆ 99ರಾಗೂ ನಮ್ಮ ಕನ್ನಡ ಅಭ್ಯರ್ಥಿ ಬರ್ತಿರ್ಲಿಲ್ಲ. ನಮ್ಮ ರಾಜಕೀಯ ಧ್ರುವೀಕರಣ ಸ್ಟಾರ್ಟ್ ಆಗಿದ್ದು 91ರಾಗ ಸಂಭಾಜಿ ಬಂದರು. MES ಅವಾಗ ಭದ್ರ ಕೋಟೆ ಇದ್ದಿದ್ದು ಒಡಕ ಅದು ಪೂರ ಸಡ್ಲಾದ ಕೋಟೆ. ಚಿತ್ರ ಮಾಡಿದವರು ನಮ್ಮ ಬಂದು ರಮೇಶ್ ಕುರ್ಚಿ ಅವರು ಬಂದರು. ಅಷ್ಟ್ರು ಕೂಡಿನ ಕನ್ನಡ, ಮರಾಠಿ, ಉರ್ದು ಅಷ್ಟ್ರು ಕೂಡಿ ಕೈ ಜೋಡಿಸಿವಿ ಅಂತೇಳಿ ಅವಾಗ MES ಸೋತು ಅವರು ಆರಿಸಿ ಬಂದರು ಅಷ್ಟೇ. ಅನಿಲ್ ಪೋದ್ದಾರ್ ಅವರು ಅನಿಲ್ ಪೋದ್ದಾರ್ ಅವರು 89ರಲ್ಲಿ ನಾವು ಯುವಕರೆಲ್ಲ ಸೇರಿ ಬೆಳಗಾವಿಯಲ್ಲಿ ಅವ್ರನ್ನು JDS ಕ್ಯಾಂಡಿಡೇಟ್, ಸಮಾಜವಾದಿ ಜನತಾ ಪಕ್ಷ ಕ್ಯಾಂಡಿಡೇಟ್ ಮಾಡಿದ್ವು. ದೇವೇಗೌಡರ ಪಕ್ಷ ಎಲ್ಲ ಪ್ರಧಾನಮಂತ್ರಿ 96ರಾಗ್ಯಾರ. 80 ಅಲ್ಲ, ಅವಾಗೂ ಅಲ್ಲ, 94 ನಿಂತಾಗ ಅವರು ಮುಖ್ಯಮಂತ್ರಿ ಇದ್ದರು. ಯಾರು? ದೇವೇಗೌಡರು. ಅನಿಲ್ ಪೋದ್ದಾರ್ ಅವ್ರನ್ನ ಈ ಬೆಳಗಾವಿಯ ಕನ್ನಡ ಹಿರಿಯರನ್ನು ವಿರೋಧ ಮಾಡಿ ನಾವು ನಿಲ್ಲಿಸಿದ್ವಿ. ಆದರೆ ರಾಂಬಾ ಪೋದ್ದಾರ್ ಅವರು
ಅವ್ರನಿಗೆ ಅನಿಲ್ ಪೋದ್ದಾರ ಸೋಲಿಗೆ ರಾಮಬಾಬು ಪೋದ್ದಾರ ಕಾರಣ ಆದ್ರೆ. ಯಾಕಂದ್ರೆ ಆಶಾಬಾಯಿ ಪೋದ್ದಾರ ಒಬ್ಬರು ನಿಲ್ಲಿಸ್ಬಿಟ್ರು. 5,000 ಓಟ್ ತೊಗೊಂಡ್ರು. ಇವ್ರು ಬಿದ್ರು 2,500ದಾಗ ಅನಿಲ್ ಪೋದ್ದಾರ್ ಬಿದ್ರು. ಅನಿಲ್ ಪೋದ್ದಾರ್ 89ದಾಗನ ಅವ್ರು MLA ಆಗ್ತಿದ್ರು. ಅವಾಗ ಅದು ನಮ್ಮೊಳಗಿನ ಒಂದು ಒಳ ಹೊರತಿಂದ ನಾವು ಬಿದ್ದು ಹೊರತಾಗಿ ಈಗ ಅನಿಲ್ ಪೋದ್ದಾರ್ 89ರಾಗ ಆಗಿಬಿಡ್ತಿದ್ರು MLA. ಇಲ್ಲಿವರೆಗೆ ಅಶೋಕ್ ಚಂದ್ರ ತಮ್ಮ ಅನುಭವನ ಮತ್ತು ಕನ್ನಡ ಹೋರಾಟಗಾರರ ಬಗ್ಗೆ ಎಲ್ಲ ಸವಿಸ್ತಾರಂಥ ವಿಷಯವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳು ಹೇಳಿ ಇವತ್ತಿನ ಕಾರ್ಯಕ್ರಮ ನನ್ನ ಮಾತು ನೇರ ಮಾತು ಕಾರ್ಯಕ್ರಮ ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.